In today's class, let's discuss about equivalent single wheel load. Equivalent single wheel load ಕಾನ್ಸೆಪ್ಟ್ ಏನಕ್ಕೆ ಬಂತು ಅಂತಂದರೆ, ಒಂದು ಪರ್ಟಿಕ್ಯುಲರ್ ವೀಲ್ ಮೇಲೆ ನಾವು ಮ್ಯಾಕ್ಸಿಮಮ್ ಎಷ್ಟು ಲೋಡ್ನ ನಾವು ರಿಸ್ಟ್ರಿಕ್ಟ್ ಮಾಡ್ಬೋದು ಅನ್ನೋದನ್ನ ತಿಳ್ಕೊಳ್ಳೋಕ್ಕೋಸ್ಕರ ಬಂತು. ಏನಕ್ಕೆ ನಾವು ಹಿಂಗೆ ರಿಸ್ಟ್ರಿಕ್ಟ್ ಮಾಡ್ತಾ ಹೋಗಬೇಕಾಗುತ್ತೆ ಅಂದರೆ, ಡ್ಯೂ ಟು ವಾಟ್ ಟು ಸೇ ಟು ಅವಾಯ್ಡ್ ದಿ ಡ್ಯಾಮೇಜಸ್ ಓವರ್ ದಿ ಪೇಮೆಂಟ್ಸ್. ಈಗ ನಾವು ಒಂದು ವೀಲ್ಗೆ ನಾವು ಅಥವಾ ಏನು ನಿಮಗೆ ಗೊತ್ತಿರ್ಬೋದು, ವೆಹಿಕಲ್ ಡಿಪಾರ್ಟ್ಮೆಂಟಲ್ಲಿ ಇರೋರಿಗೆ ಗೊತ್ತಿರುತ್ತೆ, ಅದು ಹೌಲಿಂಗ್ ಬಗ್ಗೆ ಐಡಿಯಾ ಇರೋರಿಗೆ. ಅಂದರೆ ಈಗ ಮೆಟೀರಿಯಲ್ನ ಟ್ರಾನ್ಸ್ಪೋರ್ಟ್ ಮಾಡಬೇಕಾಗಿರ್ಬೋದು, ಸ್ಯಾಂಡ್ಗಳು, ಜಲ್ಲಿ ಮತ್ತು ವಾಟ್ ಎವರ್ ಸೈಜ್ ಸ್ಟೋನ್ಗಳು. ಸೊ ಅಲ್ಲಿ ನಿಮಗೆ ಆರ್ ಟಿ ಓದವ್ರುಗಳು ಅವ್ರನ್ನ ರಿಸ್ಟ್ರಿಕ್ಟ್ ಮಾಡ್ತಾ ಇರ್ತಾರೆ. ಏನಕ್ಕೆ ಅಷ್ಟೆಲ್ಲ ನೆಸೆಸಿಟಿ ಇದೆ ಅಥವಾ ಏನಕ್ಕೆ ಅದನ್ನು ರಿಸ್ಟ್ರಿಕ್ಟ್ ಮಾಡ್ತಾ ಹೋಗ್ತೀವಿ ಅಂದರೆ, ನಾವು ಏನು ಸ್ಪೆಸಿಫೈಡ್ ಮ್ಯಾಕ್ಸಿಮಮ್ ಲೋಡ್ ಅಂತ ಹೇಳಿರ್ತೀವಿ ಅದಕ್ಕಿಂತ ಜಾಸ್ತಿ ಲೋಡ್ನ ನಾವು ಅಪ್ಲೈ ಮಾಡಿದ್ರೆ ಅಥವಾ ಹೌಲ್ ಮಾಡಿದ್ರೆ ಟ್ರಾನ್ಸ್ಪೋರ್ಟೇಷನ್ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅದು ಮೂವ್ ಆದಾಗ ಪೇಮೆಂಟ್ನ ಆ್ಯಡ್ ಮಾಡ್ತಾ ಹೋಗುತ್ತೆ. ಸೊ ಈ ಪೇಮೆಂಟ್ ವಾಟ್ ಟು ಸೇ ಡ್ಯಾಮೇಜಸ್ನ ನಾವು ರಿಸ್ಟ್ರಿಕ್ಟ್ ಮಾಡೋಕ್ಕೋಸ್ಕರ ಒಂದು ಸಿಂಗಲ್ ವೀಲ್ ಲೋಡ್ ಕಾನ್ಸೆಪ್ಟ್ಗೆ ಬಂದ್ವಿ. ಸೊ ಈಕ್ವಿವೆಲೆಂಟ್ ಸಿಂಗಲ್ ವೀಲ್ ಲೋಡು ಏನಕ್ಕೆ ಮ್ಯಾಕ್ಸಿಮಮ್ ಲೋಡ್ ಕಾನ್ಸೆಪ್ಟಿಗೆ ಬಂದ್ವಿ. ಬಟ್ ಈಕ್ವಿವೆಲೆಂಟ್ ಸಿಂಗಲ್ ವೀಲ್ ಲೋಡ್ ಕಾನ್ಸೆಪ್ಟ್ ಏನಕ್ಕೆ ನಾವು ಮಾತಾಡ್ತೀವಿ, ಡಿಸ್ಕಸ್ ಮಾಡ್ತೀವಿ ಅಂದರೆ, ಇವಂತ ನಾವು ಮ್ಯಾಕ್ಸಿಮಮ್ ವೀಲ್ ಲೋಡ್ನ ಒಂದು ಕಡೆ ಅಥವಾ ಒಂದು ಯಾವುದೋ ಒಂದು ಪರ್ಟಿಕ್ಯುಲರ್ ಮ್ಯಾಗ್ನಿಟ್ಯೂಡ್ನ ಡಿಸೈಡ್ ಮಾಡಿದ್ರು ಅದನ್ನು ನಾವು ಡಿವೈಡ್ ಮಾಡಿ ಎರಡು ವೀಲ್ ಅಥವಾ ಒಂದು ಡ್ಯೂಯಲ್ ವೀಲ್ ಅಸೆಂಬ್ಲಿ ಮುಖಾಂತರ ನಾವು ಅದನ್ನು ಪೇಮೆಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾ ಹೋಗ್ತೀವಿ. ಇದೇ ಏನಕ್ಕೆ ಅಂದರೆ, ನಿಮಗೂ ಗೊತ್ತು, ಎಲ್ಲಿ ನಿಮಗೆ ಕಾಂಟ್ಯಾಕ್ಟ್ ಏರಿಯಾ ಕಡಿಮೆ ಇರುತ್ತೆ ಅಲ್ಲಿ ಸ್ಟ್ರೆಸ್ ಕಾನ್ಸಂಟ್ರೇಷನ್ ಜಾಸ್ತಿ ಬರ್ತಾ ಹೋಗುತ್ತೆ. ಸೊ ದಟ್ ನಿಮಗೆ ತುಂಬಾ ಸ್ಟ್ರೆಸ್ ಲೆವೆಲ್ಲು ತುಂಬಾ ಜಾಸ್ತಿ ಇರುತ್ತೆ, ಪಂಚ್ ಆಗೋ ಚಾನ್ಸಸ್ಗಳಿರುತ್ತೆ ಪೇಮೆಂಟು. ಸೊ ಇದನ್ನು ನಾವು ಕಾಂಟ್ಯಾಕ್ಟ್ ಏರಿಯಾನ ಜಾಸ್ತಿ ಮಾಡೋ ಕಾರಣಕ್ಕೋಸ್ಕರ ಅಥವಾ ಡಿವೈಡ್ ಮಾಡಿ ನಾವು ಪೇಮೆಂಟ್ಗೆ ಟ್ರಾನ್ಸ್ಫರ್ ಮಾಡೋಕ್ಕೋಸ್ಕರ ಈಕ್ವಿವೆಲೆಂಟ್ ಸಿಂಗಲ್ ವೀಲ್ ಲೋಡ್ ಕಾನ್ಸೆಪ್ಟ್ನ ಜನ್ರೇಟ್ ಮಾಡಿದ್ವಿ. ಸೊ ದಟ್ ಡ್ಯೂಯಲ್ ವೀಲ್ ಲೋಡ್ ಅಸೆಂಬ್ಲಿಯಿಂದ ಯೂಸ್ ಮಾಡಿಕೊಂಡು ಮ್ಯಾಕ್ಸಿಮಮ್ ಲೋಡ್ನ ರಿಸ್ಟ್ರಿಕ್ಟ್ ಮಾಡಿ, ಸೊ ಈ ಪ್ಯಾಟರ್ನಲ್ಲಿ ನಾವು ಲೋಡ್ನ ಟ್ರಾನ್ಸ್ಫರ್ ಮಾಡ್ತಾ ಹೋಗೋದಕ್ಕೆ. ಸೊ ವಾಟ್ ಯು ಮೀನ್ ಬೈ ಈಕ್ವಿವೆಲೆಂಟ್ ಸಿಂಗಲ್ ವೀಲ್ ಲೋಡ್ ಅಂತಂದರೆ, ಅಥವಾ ವಾಟ್ ಈಸ್ ರೀಪ್ಲೇಸ್ಮೆಂಟ್ ಆಫ್ ಎ ಡ್ಯೂಯಲ್ ವೀಲ್ ಅಸೆಂಬ್ಲಿ ಅಂತಂದರೆ, ಒಂದು ಪರ್ಟಿಕ್ಯುಲರ್ ವೀಲ್ ಲೋಡು ಯಾವುದೋ ಒಂದು ಪರ್ಟಿಕ್ಯುಲರ್ ಡೆಪ್ತಲ್ಲಿ ಎಷ್ಟು ಸ್ಟ್ರೆಸ್ನ ಕಾಸ್ ಮಾಡುತ್ತೋ ಅಥವಾ ಎಷ್ಟು ಡಿಫ್ಲೆಕ್ಷನ್ನ ಕಾಸ್ ಮಾಡೋಕ್ಕೆ ಚಾನ್ಸಸ್ ಇದೆಯೋ ಅಷ್ಟನ್ನು ಒಂದೇ ಲೋಡು ಯಾವಾಗ ಕಾಸ್ ಮಾಡುತ್ತೆ, ಐ ಮೀನ್ 2 ವೀಲ್ಸ್ ಕಾಸ್ ಮಾಡೋಂಥ ಸೇಮ್ ಅಮೌಂಟ್ ಆಫ್ ಡಿಫ್ಲೆಕ್ಷನ್ ಆಗಿರ್ಬೋದು ಅಥವಾ ಸ್ಟ್ರೆಸ್ನ ಆಗಿರ್ಬೋದು, ಕಂಪ್ರೆಸಿವ್ ಸ್ಟ್ರೆಸಸ್ನ ಒಂದೇ ಒಂದು ಸಿಂಗಲ್ ಲೋಡ್ ಏನು ಕಾಸ್ ಮಾಡುತ್ತೋ, ಸೊ ಅದನ್ನು ನಾವು ಈಕ್ವಿವೆಲೆಂಟ್ ಸಿಂಗಲ್ ವೀಲ್ ಲೋಡ್ ಆಫ್ ಡ್ಯೂಯಲ್ ವೀಲ್ ಲೋಡ್ ಅಸೆಂಬ್ಲಿ ಅಂತ ಕರಿತಾ ಹೋಗ್ತೀವಿ. ಸೊ ESWLನ ನಾವು 2 ಥರ ನಾವು ಡಿಸೈಡ್ ಮಾಡ್ತಾ ಹೋಗ್ತೀವಿ, 2 ಕ್ರೈಟೀರಿಯಾಸ್ನ ಯೂಸ್ ಮಾಡಿ ನಾವು ಅದನ್ನು ಅಡ್ರೆಸ್ ಮಾಡ್ತಾ ಹೋಗ್ತೀವಿ. ಅದರಲ್ಲಿ ಫಸ್ಟ್ ಒನ್ ಬಂದು ಡಿಫ್ಲೆಕ್ಷನ್ ಕ್ರೈಟೀರಿಯಾ, ಇನ್ನೊಂದು ಬಂದು ಸ್ಟ್ರೆಸ್ ಕ್ರೈಟೀರಿಯಾ. ಡಿಫ್ಲೆಕ್ಷನ್ ಕ್ರೈಟೀರಿಯಾನ ಹೆಂಗೆ ಡಿಸೈಡ್ ಮಾಡ್ತಾ ಹೋಗ್ತೀವಿ ಅಂತಂದರೆ, ಲೈಕ್ ಈಗ ಡ್ಯೂಯಲ್ ವೀಲ್ ಲೋಡ್ ಅಸೆಂಬ್ಲಿ ಒಂದು ಫಾರ್ ಎಕ್ಸಾಂಪಲ್ ಈಗ 2 ವೀಲ್ ಇದೆ ಅಂತ ಅಂದ್ಕೊಳ್ಳೋಣ. 2 ವೀಲಿಂದ ನಿಮಗೆ ಏನು ಡಿಫ್ಲೆಕ್ಷನ್ ಮ್ಯಾಕ್ಸಿಮಮ್ ಡಿಫ್ಲೆಕ್ಷನ್ನ ಕಾಸ್ ಮಾಡುತ್ತೆ 2 ವೀಲ್ ಲೋಡ್ ಅಸೆಂಬ್ಲಿಗಳು, ಅಷ್ಟೇ ಸೇಮ್ ಅಮೌಂಟ್ ಆಫ್ ಡಿಫ್ಲೆಕ್ಷನ್ ಅಟ್ ಎ ಪರ್ಟಿಕ್ಯುಲರ್ ಡೆಪ್ತ್ ಅಥವಾ ಎ ಪರ್ಟಿಕ್ಯುಲರ್ ಡೆಪ್ತ್ Z ಏನು ಒಂದು ಸಿಂಗಲ್ ವೀಲ್ ಲೋಡು ಕಾಸ್ ಮಾಡೋ ಚಾನ್ಸಸ್ ಇರುತ್ತೆ ಅಥವಾ ಅದಕ್ಕೆ ಎಬಿಲಿಟಿ ಇರುತ್ತೆ, ಅದನ್ನು ನಾವು ಈಕ್ವಿವೆಲೆಂಟ್ ಸಿಂಗಲ್ ವೀಲ್ ಲೋಡ್ ಅಂತ ಕರಿತೀವಿ. ಇದನ್ನು ಡಿಫ್ಲೆಕ್ಷನ್ ಕ್ರೈಟೀರಿಯಾಗೆ ಬಂದರೆ, ಸೊ ಎರಡರದ್ದು ನಿಮಗೆ ಅಟ್ ದ ಸೇಮ್ ಕಾಂಟ್ಯಾಕ್ಟ್ ಪ್ರೆಷರ್ ಇರೋಂಥ ಒಂದು ಡ್ಯೂಯಲ್ ವೀಲ್ ಲೋಡ್ ಅಸೆಂಬ್ಲಿ ಮತ್ತು ಒಂದು ಸಿಂಗಲ್ ವೀಲ್ ಲೋಡ್, ಎರಡು ಸೇಮ್ ಅಮೌಂಟ್ ಆಫ್ ಡಿಫ್ಲೆಕ್ಷನ್ನ ಕಾಸ್ ಮಾಡಿದಾಗ ಅಟ್ ಎ ಪರ್ಟಿಕ್ಯುಲರ್ ಡೆಪ್ತ್ ನಾವು ಅದನ್ನು ರೀಪ್ಲೇಸ್ಮೆಂಟ್ ಅಂತ ಕರಿಬೋದು, ಅಥವಾ ಈಕ್ವಿವೆಲೆಂಟ್ ಸಿಂಗಲ್ ವೀಲ್ ಲೋಡ್ ಆಫ್ ಡ್ಯೂಯಲ್ ವೀಲ್ ಲೋಡ್ ಅಸೆಂಬ್ಲಿ ಅಂತ. ಅದೇ ಸ್ಟ್ರೆಸ್ ಕ್ರೈಟೀರಿಯಾಗೆ ಬಂದರೆ ಇದು ಕೂಡ ಸಿಮಿಲರ್. ಅಟ್ ಎ ಪರ್ಟಿಕ್ಯುಲರ್ ಡೆಪ್ತ್ Z ಏನು ಈ ಡ್ಯೂಯಲ್ ವೀಲ್ ಲೋಡ್ ಅಸೆಂಬ್ಲಿ ಏನು ಸ್ಟ್ರೆಸಸ್ನ ಕಾಸ್ ಮಾಡ್ತಾ ಇರುತ್ತೆ ಅಷ್ಟೇ ಸ್ಟ್ರೆಸಸ್ನ ಒಂದು ಸಿಂಗಲ್ ವೀಲ್ ಲೋಡ್ ಕಾಸ್ ಮಾಡಿದಾಗ ಅದನ್ನು ನಾವು ESWL ಅಂತ ಕರಿತಾ ಹೋಗ್ತೀವಿ. ಸೊ ಇದನ್ನು ನಿಮಗೆ ಸ್ಟ್ರೆಸ್ ಓವರ್ಲ್ಯಾಪ್ ಡಯಾಗ್ರಾಮ್ನ ತೋರಿಸಿ ಎಕ್ಸ್ಪ್ಲೈನ್ ಮಾಡಿದ್ರೆ ಇನ್ನೂ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ದಿಸ್ ಈಸ್ ದಿ ಸ್ಟ್ರೆಸ್ ಓವರ್ಲ್ಯಾಪ್ ಡಯಾಗ್ರಾಮ್. ಇಲ್ಲಿ ನೀವು ನೋಡ್ಬೋದು 2 ವೀಲ್ಗಳಿದೆ. ಈ 2 ವೀಲ್ಗಳು ಇವೆರಡರ ಮಧ್ಯೆ ಒಂದು ಕ್ಲಿಯರ್ ಸ್ಪೇಸಿಂಗ್ ಇದೆ, ವಿಚ್ ಈಸ್ ನೋನ್ ಆಸ್ ಆರ್. ಅದನ್ನು ನಾವು ಏನು ನಾಮನ್ಕ್ಲೇಚರ್ ಕೊಟ್ಟಿದ್ದೀವಿ ಅಂದರೆ ಸ್ಮಾಲ್ d ಅಂತ ಕೊಟ್ಟಿದ್ದೀವಿ. ಮತ್ತು 2 ವೀಲ್ ಸೆಂಟರ್ ಟು ಸೆಂಟರ್ ಡಿಸ್ಟೆನ್ಸ್ ಬಂದು S ಅಂತ ಕರೀತಾ ಹೋಗ್ತೀವಿ. ಸೊ ನಮಗೆಲ್ಲ ಗೊತ್ತಿರೋಂಗೆ ಏನು ಅಂತಂದರೆ, ಯಾವಾಗಲೂ ಲೋಡ್ ಡಿಸ್ಪರ್ಷನ್ ಬಂದು 45 ಡಿಗ್ರಿ ಆ್ಯಂಗಲಲ್ಲಿ ಆಗುತ್ತೆ ಅಂತಲೇ ನಾವು ಕನ್ಸಿಡರ್ ಮಾಡೋದು. ಇದನ್ನು ನೀವು ಫುಟಿಂಗ್ ಕ್ಯಾಲ್ಕುಲೇಷನ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಕ್ಯಾಲ್ಕುಲೇಷನ್ಗಳಲ್ಲಿ ನೀವು ಪ್ರೀವಿಯಸ್ ಸೆಮಿಸ್ಟರ್ಸ್ಗಳಲ್ಲಿ ಓದಿರ್ತೀರ. ಸೊ ಎರಡರದ್ದು ಲೋಡ್ ಡಿಸ್ಟ್ರಿಬ್ಯೂಷನ್ ಡಯಾಗ್ರಾಮ್ನ ಬರೆದಿದ್ದಾರೆ ಅಲ್ಲಿ, ಅಥವಾ ಹೆಂಗೆ ಅದು ಡಿಸಿಪೇಟ್ ಆಗ್ತಾ ಹೋಗುತ್ತೆ ಅಥವಾ ಹೆಂಗೆ ಡಿಸ್ಟ್ರಿಬ್ಯೂಟ್ ಆಗ್ತಾ ಹೋಗುತ್ತೆ.
ಸ್ಟ್ರೆಸ್ಸಸ್ ಅನ್ನೋದನ್ನು. ಸೊ ಅಟ್ ಎ ಡೆಪ್ತ್ ಸ್ಮಾಲ್ d/2 ಏನಾಗುತ್ತೆ, ಇವೆರಡರದ್ದು ಏನೋ ಡಿಸ್ಪರ್ಷನ್ ಕೋನ್ ಮೀಟ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿವರೆಗೂ ನಿಮಗೆ ಎರಡರದ್ದು ಏನೋ ಲೋಡ್ ಡಿಸ್ಟ್ರಿಬ್ಯೂಷನ್ಗಳು ಸಪ್ರೇಟ್ ಇರುತ್ತೆ ಅಥವಾ ಇಂಡಿವಿಜುವಲ್ ಆಗಿರುತ್ತೆ. ಬಟ್ ಅಟ್ ಎ ಡೆಪ್ತ್ d/2 ಅದನ್ನು ರೀಚ್ ಆಗ್ತಿದ್ದಂಗೆ ಏನಾಗುತ್ತೆ, ಎರಡೂ ಓವರ್ಲ್ಯಾಪ್ ಆಗೋಕ್ಕೆ ಶುರು ಮಾಡುತ್ತೆ. ಅದಾದಮೇಲೆ ಇಲ್ಲೂ ಅಷ್ಟೇ ಮ್ಯಾಕ್ಸಿಮಮ್ 2s ಏನೋ ಅವರು ರಿಸ್ಟ್ರಿಕ್ಟ್ ಮಾಡಿದ್ದಾರೆ. ನೀವು ಕೇಳ್ಬೋದು ಸರ್ ಯಾಕೆ 2 times the s ಅಷ್ಟಕ್ಕೆ ಏನಕ್ಕೆ ರಿಸ್ಟ್ರಿಕ್ಟ್ ಮಾಡಿದ್ದಾರೆ, ಅದರ ನೆಕ್ಸ್ಟ್ ಇರೋಂಥ ಡೆಪ್ತಲ್ಲಿ ಏನಕ್ಕೆ ಕನ್ಸಿಡರ್ ಮಾಡಿಲ್ಲ ಅಂತ. ಏನಕ್ಕೆ ಅಂದರೆ 2s ಇಂದ ಜಾಸ್ತಿ ಡೆಪ್ತ್ಗೆ ಹೋಗ್ತಾ ಏರಿಯಾ ಆಫ್ ಓವರ್ಲ್ಯಾಪ್ ಆಗ್ತಾ ಹೋಗುತ್ತೆ, ಇದು ಮ್ಯಾಕ್ಸಿಮಮ್ ಆಗ್ತಾ ಹೋಗುತ್ತೆ ಅಥವಾ ಅದು ಆಪ್ಟಿಮಮ್ ನಿಮಗೆ ಏನೋ ಡಿಫ್ರೆನ್ಷಿಯೇಟೇ ಮಾಡೋಕ್ಕಾಗಲ್ಲ, ಅಷ್ಟು ಓವರ್ಲ್ಯಾಪಿಂಗ್ ಇರುತ್ತೆ. ಸೊ ಅದಕ್ಕೆ ನಾವೇನು ಮಾಡ್ತಾ ಹೋಗ್ತೀವಿ ಅಂದರೆ ಯಾವುದೇ ಡ್ಯುಯಲ್ ವೀಲ್ ಲೋಡ್ ಅಸೆಂಬ್ಲಿಯಲ್ಲಿ ಟೋಟಲ್ ಸ್ಟ್ರೆಸ್ಸು 2s ಡಿಸ್ಟೆನ್ಸ್ಗಿಂತ ಜಾಸ್ತಿ ಡೆಪ್ತಲ್ಲಿ ಮ್ಯಾಗ್ನಿಟ್ಯೂಡ್ ವಿಲ್ ಬಿ 2p ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಮ್ಯಾಕ್ಸಿಮಮ್ ಲೋಡ್ ಎರಡರದೂ ಏನೋ ಒಟ್ಟಿಗೆ ಸೇರಿ ಕನ್ಸಿಡರ್ ಮಾಡ್ತೀವಿ. ಇದನ್ನು ನಾವು ಇನ್ನೊಂದು ಏನೋ ಗ್ರಾಫಿಕಲ್ ಮೆಥಡಲ್ಲಿ ಕೂಡ ನಾವು ಮಾತಾಡ್ಬೋದು. ಇದು ಸ್ಟ್ರೆಸ್ ಓವರ್ಲ್ಯಾಪ್ ಡಯಾಗ್ರಾಮ್ನ ನೋಡಿದ್ರೆ ಗ್ರಾಫಿಕಲ್ ಮೆಥಡಲ್ಲಿ ಇನ್ನೂ ಈಸಿಯಾಗಿ ಅರ್ಥ ಆಗುತ್ತೆ ನಿಮಗೆ. ಸೊ ಇದು ನಿಮಗೆ ಏನೋ ಒಂದು ESWLನ ಗ್ರಾಫಿಕಲ್ ಮೆಥಡಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಇದರಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಪರ್ಟಿಕ್ಯುಲರ್ ಡೆಪ್ತ್ನ ನಾವು ಕನ್ಸಿಡರ್ ಮಾಡ್ತೀವಿ, ಡೆಪ್ತ್ ವರ್ಸಸ್ ESWL ನಾನು ಗ್ರಾಫ್ನ ಪ್ಲಾಟ್ ಮಾಡ್ತೀವಿ ಲಾಗ್ ಶೀಟ್ ಅಥವಾ ಸೆಮಿ ಲಾಗ್ ಶೀಟಲ್ಲಿ. ಸೊ ಇಲ್ಲಿ ನಾವು ಏನು ಮಾಡ್ತಾ ಹೋಗ್ತೀವಿ ಅಂತಂದರೆ ಎರಡು ಪರ್ಟಿಕ್ಯುಲರ್ ಪಾಯಿಂಟ್ನ ನಾವು ಅದ್ರ ಕೋಆರ್ಡಿನೇಟ್ನ ಮಾರ್ಕ್ ಮಾಡ್ತಾ ಹೋಗ್ತೀವಿ. ಒಂದು ಲೆಟಸ್ ಕನ್ಸಿಡರ್ ಎ ಪಾಯಿಂಟ್ ಆಸ್ ಎ ಆ್ಯಂಡ್ ಅನದರ್ ಆಸ್ ಬಿ. ಏದು ಕೋಆರ್ಡಿನೇಟ್ಸ್ ಬಂದು P ಮತ್ತು d/2 ಅಂದರೆ P ಅಂದರೆ ವೀಲ್ ಲೋಡ್, ಲಾಸ್ಟ್ ಡಯಾಗ್ರಾಮಲ್ಲಿ ನೋಡಿದ್ರಲ್ಲ ಎರಡು ವೀಲ್ ಇತ್ತಲ್ಲ ಅದರಲ್ಲಿ ಒಂದಿರೋದು ಲೋಡು, ಇನ್ನೊಂದು ಅದು Z ಬಂದು ಡೆಪ್ತ್ ಆಫ್ ದಿ ಒಟ್ಟು ಪೇಮೆಂಟ್ ಅಂತಲೇ ಕರಿಬೋದು ಅಥವಾ ಡೆಪ್ತ್ ಥಿಕ್ನೆಸ್ನ ನಾವು ಜಡ್ಜ್ ಮಾಡೋದು ಇದರಲ್ಲೇ. Tನ ನಾವು Z ಯೂಸ್ ಮಾಡಿ ನಾವು Tಗೆ ಅರೈವ್ ಆಗ್ತಾ ಹೋಗ್ತೀವಿ. ಸೊ Z = d/2. D ನಿಮ್ಗೆಲ್ಲರಿಗೂ ಗೊತ್ತಿದ್ದಂಗೆ ಕ್ಲಿಯರ್ ಸ್ಪೇಸ್ ಬಿಟ್ವೀನ್ ಆರ್ ದಿ ಇನ್ನರ್ space between the inner wall or the clear space between the inner walls of the tire. So this is point A, coordinates d/2 ಮತ್ತು P, and ಅದೇ ಥರ ಪಾಯಿಂಟ್ B ದು ಕೋಆರ್ಡಿನೇಟ್ಸ್ ಅಂದರೆ ಮ್ಯಾಕ್ಸಿಮಮ್ ಲೋಡ್ ವಿಚ್ ಇಸ್ ನಥಿಂಗ್ ಬಟ್ 2p. ಸೊ 2p ಎಲ್ಲಿ ಅರೈವ್ ಆಗುತ್ತೆ ಅಂತ ನಾವು ಕನ್ಸಿಡರ್ ಮಾಡಿದ್ದೀವಿ ಅಂದರೆ Z = 2s ಅಲ್ಲಿ. ಸೊ ನಿಮಗೆ 2s ಡೆಪ್ತ್ ರೀಚ್ ಆಗ್ತಿದ್ದಂಗೆ ದ ಲೋಡ್ ವಿಲ್ ಬಿ 2p ಅಥವಾ ಅದಕ್ಕಿಂತ ಗ್ರೇಟರ್ ಡೆಪ್ಸಲ್ಲೂ 2p ಅಂತ ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ಸೊ ಈ ಸ್ಟ್ರೈಟ್ ಲೈನ್ನ ನಾವು ಪ್ಲಾಟ್ ಮಾಡಿದ್ಮೇಲೆ ನಿಮ್ಗೆ ಯಾವುದೇ ರಿಕ್ವೈರ್ಡ್ ಡೆಪ್ತಲ್ಲಿ ಎಷ್ಟು ESWL ಇದೆ ಅಂತ ಈಸಿಯಾಗಿ ಕಂಡುಹಿಡಿತಾ ಹೋಗ್ಬೋದು. ಅಥವಾ ESWL ಗೊತ್ತಾದರೆ ನಮಗೆ ಅದಕ್ಕೆ ಏನೋ ಅಪ್ರಾಪ್ರಿಯೇಟ್ ಆದಂಥ ಡೆಪ್ತ್ ಯಾವುದು ಅಥವಾ ಥಿಕ್ನೆಸ್ ಆಫ್ ಪೇಮೆಂಟ್ ಏನು ಅನ್ನೋದನ್ನು ಅರೈವ್ ಮಾಡ್ತಾ ಹೋಗ್ಬೋದು. ಸೊ ESWLನ ನಾವು ಎಲ್ಲಿ ಅಪ್ಲೈ ಮಾಡ್ತಾ ಹೋಗ್ತೀವಿ ಅಥವಾ ಇದರ ಅಪ್ಲಿಕೇಶನ್ಗಳೇನು ಅಂತಂದರೆ ನಾವು ಟ್ರಯಲ್ ಥಿಕ್ನೆಸ್ ವ್ಯಾಲ್ಯೂಗಳನ್ನ ಕಂಡುಹಿಡಿತಾ ಹೋಗ್ತೀವಿ ಅದು ಫ್ಲೆಕ್ಸಿಬಲ್ ಪೇಮೆಂಟ್ಗೆ. ಸೊ ನಮಗೆ ಈ ಏನೋ ಗ್ರಾಫಿಂದ ನಾವು ಎಷ್ಟು ನಂಬರ್ ಆಫ್ ಟ್ರಯಲ್ ವ್ಯಾಲ್ಯೂಸ್ನ ಬೇಕಾದ್ರೆ ನಾವು ತೊಗೋತಾ ಹೋಗ್ಬೋದು. ಫಾರ್ ಎಕ್ಸಾಂಪಲ್ ನಾವೀಗ Z1 ಏನೋ ಬೇರೆ ಕನ್ಸಿಡರ್ ಮಾಡಿದರೆ ಅಥವಾ P1 ಏನೇ ಆಗಿರೋದು ನಿಮಗೆ ಅದಕ್ಕೆ ಏನೋ ಕರೆಸ್ಪಾಂಡೆಂಟ್ Z ವ್ಯಾಲ್ಯೂ ಆಗಿರ್ಬೋದು ಅಥವಾ ಕರೆಸ್ಪಾಂಡೆಂಟ್ P ವ್ಯಾಲ್ಯೂ ಆಗಲಿ ಸಿಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಬಂದು ವೀಲ್ ಲೋಡ್ ರಿಪಿಟೇಷನ್ಸ್. ವೀಲ್ ಲೋಡ್ ರಿಪಿಟೇಷನ್ಸ್ನ ನಾವು ಏನಕ್ಕೆ ಸ್ಟಡಿ ಮಾಡ್ತಾ ಹೋಗಬೇಕು ಅಂತಂದರೆ ನಿಮಗೆ ಹೈಯರ್ ನಂಬರ್ ಆಫ್ ಲೋಡ್ ರಿಪಿಟೇಷನ್ಸ್ಗಳು ಸ್ಮಾಲರ್ ಮ್ಯಾಗ್ನಿಟ್ಯೂಡಲ್ಲಿ ಬಂದರೆ ನಮ್ಗೆ ಅದು ಏನೂ ಎಫೆಕ್ಟ್ ಆಗೋಲ್ಲ. ಬಟ್ ಅದೇ ನಿಮಗೆ ಲಾರ್ಜರ್ ಮ್ಯಾಗ್ನಿಟ್ಯೂಡ್ ಆಫ್ ಹೆವಿ ಲೋಡ್ಗಳು ನಿಮಗೆ ಏನೋ ಮೈನರ್ ಅಥವಾ ಏನೋ ತುಂಬ ಕಡಿಮೆ ನಂಬರ್ ಆಫ್ ರಿಪಿಟೇಷನ್ಸ್ ಬಂದರೆ ನಮಗೆ ಪೇಮೆಂಟು ತುಂಬ ಎಫೆಕ್ಟ್ ಆಗ್ತಾ ಹೋಗುತ್ತೆ. ಸೊ ನಿಮಗೆ ಪೇಮೆಂಟ್ ಥಿಕ್ನೆಸ್ ಜಾಸ್ತಿ ಇದ್ದರೆ ಏನಾಗುತ್ತೆ ಅಂತಂದರೆ ನಿಮಗೆ ಇಟ್ ವಿಲ್ ರೆಸಿಸ್ಟ್ ದಿ ಡಿಫಾರ್ಮೇಷನ್ ಅಥವಾ ನಿಮಗೇನು ಡಿಫಾರ್ಮೇಷನ್ಗಳಿರುತ್ತೆ ಅದು ಕಾಸ್ ಆಗೋದು ತುಂಬ ಲೇಟ್ ಆಗುತ್ತೆ. ಅದೇ ನಿಮಗೆ ಥಿನ್ ಪೇಮೆಂಟ್ಗಳಿದ್ದಾಗ ನಿಮಗೆ ಏನೋ ಕಡಿಮೆ ನಂಬರ್ ಆಫ್ ರಿಪಿಟೇಷನ್ಸ್ಗಳಿಗೆ ನಿಮಗೆ ಏನೋ ಪೇಮೆಂಟ್ ಡಿಫಾರ್ಮೇಷನ್ಸ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಇದಕ್ಕೆ ಇನ್ನೊಂದು ಸಣ್ಣ ಎಕ್ಸಾಂಪಲ್ ಕೊಡ್ಬೋದು ಅಂದರೆ ನೀವು ಈ ಪೇಪರ್ನ ಯೂಸ್ ಮಾಡ್ತೀರಾ ಬರೆಯೋದಕ್ಕೆ. ಸೊ 60 GSM, 70 GSM, 75, 80. ಸೊ ಎಷ್ಟು ನಿಮಗೆ ಏನೋ GSM ಕಡಿಮೆ ಆಗ್ತಾ ಹೋಗುತ್ತೋ ಅಷ್ಟು ಬೇಗ ನೀವು ಬರೆದಿದ್ದು ನೆಕ್ಸ್ಟ್ ಪೇಜ್ಗೆ ಹಿಡ್ಕೋತಾ ಹೋಗುತ್ತೆ. ಅಂದರೆ ಒಂದು ಲೇಯರಿಂದ ಇನ್ನೊಂದು ಲೇಯರ್ಗೆ ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ. ನಿಮಗೆ GSMಗಳು ಜಾಸ್ತಿ ಇದ್ದರೆ ಥಿಕ್ನೆಸ್ ಆಫ್ ಪೇಪರ್ ಜಾಸ್ತಿ ಇದ್ದರೆ ನೀವು ಬರೆದಾಗ ಅದು ಏನಾಗುತ್ತೆ ನಿಮಗೆ ಇಂಪ್ರೆಷನ್ಸ್ಗಳು ಮೂಡೋದು ನಿಮಗೆ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಪ್ರಾಬ್ಲಮ್ಸ್ನ ನಾನು ನೆಕ್ಸ್ಟ್ ಸೆಷನಲ್ಲಿ ಡಿಸ್ಕಸ್ ಮಾಡ್ತೀನಿ. ಥ್ಯಾಂಕ್ ಯು.